ರಾಮ ಮಂದಿರ ಹುಂಡಿ ಚೋರಿ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾಗೆ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸತತ 4 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಇದು ಸೆಕೆಂಡ್ ಟೈಮ್ ವಿಚಾರಣೆಗೆ ಒಳಪಡಿಸಿರುವಂತದ್ದು ವೀಕ್ಷಕರೇ. ಮೊನ್ನೆಯೂ ಸಹ ಎಸ್ಐಟಿ ಅಧಿಕಾರಿಗಳು ಚಂಪತ್ ರಾಯ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು. 3 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. ಆದ್ರೆ ಈಗ ಸೆಕೆಂಡ್ ಟೈಮ್ ವಿಚಾರಣೆಯನ್ನ ನಡೆಸಿರುವಂತದ್ದು ನೋಡಿ. ರಾಮ ಮಂದಿರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಗಳು ಚಂಪತ್ ರಾಯ್ ಅವರು, ಅಂದ್ರೆ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಬಿಡಿ. ಸೊ ಈಗ ಚಂಪತ್ ರಾಯ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮಗದೊಂದು ಕಡೆ ಅನಿಲ್ ಮಿಶ್ರಾ ಅವರು ಸಹ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವರಿಬ್ಬರನ್ನೂ ಈಗ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ 8 ಜನ ಆರೋಪಿಗಳಿದಾರಲ್ಲ, ಈ 8 ಜನ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಂತ. ಮಗದೊಂದು ಕಡೆ ಈ ಲವಕುಶ್ ಮಿಶ್ರಾ ಮತ್ತೆ ಅನುಕಲ್ಪ ಮಿಶ್ರಾ ಇದಾರಲ್ಲ, ಇವರಿಬ್ಬರು ಕೂಡ ಅನಿಲ್ ಮಿಶ್ರಾ ಅವರ ಸಂಬಂಧಿಕರು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿಯೇ ಈಗ ಅನಿಲ್ ಮಿಶ್ರಾ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈಗ ಇವರಿಬ್ಬರ ವಿಚಾರಣೆಯಿಂದ ಎಸ್ಐಟಿ ಅಧಿಕಾರಿಗಳು ಸಂತುಷ್ಟಗೊಂಡಿಲ್ಲ ಅಂತಂದ್ರೆ ಅವ್ರಿಗೆ ಸಮಾಧಾನ ಆಗಿಲ್ಲ. ಅವ್ರಿಗೇನು ಉತ್ತರ ಸಿಗಬೇಕಾಗಿತ್ತು ಆ ಉತ್ತರ ಸಿಕ್ಕಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಮತ್ತೊಂದಿಷ್ಟು ಸಂದರ್ಭಗಳಲ್ಲಿ ಮತ್ತೊಂದಿಷ್ಟು ದಿನಗಳ ಕಾಲ ಅವರನ್ನ ವಿಚಾರಣೆಗೆ ಒಳಪಡಿಸಬಹುದಾದಂತಹ ಸಾಧ್ಯತೆ ಇದೆ. ಮಗದೊಂದು ಕಡೆ ಒಂದಷ್ಟು ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಇವರ ಕಣ್ಣಳತೆಯಲ್ಲೇ ಎಲ್ಲವೂ ನಡೀತಾ ಇತ್ತು ಅಂತ, ಇವರ ದೃಷ್ಟಿಕೋನದಲ್ಲೇ ಎಲ್ಲವೂ ಸಹ ನಡೀತಾ ಇತ್ತು, ಎಲ್ಲ ಅವ್ಯವಹಾರಗಳು ನಡೀತಾ ಇತ್ತು. ಆದಾಗ್ಯೂ ಸಹ ಚಂಪತ್ ರಾಯ್ ಅವರು ಒಂದು ರೀತಿಗೆ ಮೌನಕ್ಕೆ ಶರಣಾಗಿ ಬಿಟ್ಟಿದ್ರು. ಅವರು ಯಾವುದೇ ರೀತಿಗೆ ಕ್ರಮವನ್ನು ಕೈಗೊಳ್ಳದ ಪರಿಸ್ಥಿತಿಯಲ್ಲಿದ್ರು ಅನ್ನುವ ರೀತಿಯಾದಂತಹ ಆರೋಪವೂ ಸಹ ಇದೆ. ಸೊ ಹಾಗಾಗಿಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಹುಂಡಿ ಹಣ ಚೋರಿ ತನಿಖೆಗೆ ಫಾರೆನ್ಸಿಕ್ ಟೀಮ್ ಈಗ ಎಂಟ್ರಿ ಆಗ್ತಾ ಇದೆ ವೀಕ್ಷಕರೇ. ಸೊ ಫಾರೆನ್ಸಿಕ್ ಟೀಮ್ ಸಹ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುತ್ತೆ. ಆರೋಪಿಗಳ ಮೊಬೈಲ್ ಡಾಟಾವನ್ನ ರಿಟ್ರೀವ್ ಮಾಡುವಂತ ಪ್ರಯತ್ನದಲ್ಲಿ ಈಗ ಎಸ್ಐಟಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಲವು ವಾಟ್ಸಪ್ ಚಾಟ್ಗಳನ್ನ ಈ ಆರೋಪಿಗಳು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅದೆಲ್ಲವನ್ನ ರಿಟ್ರೀವ್ ಮಾಡಬೇಕಾಗಿದೆ. ಡಿಲೀಟ್ ಆಗಿರ್ತಕ್ಕಂಥ ಚಾಟ್ ಅನ್ನ ಅಥವಾ ಚಾಟ್ ಹಿಸ್ಟ್ರಿಯನ್ನ ರಿಟ್ರೀವ್ ಮಾಡುವಂತ ನಿಟ್ಟಿನಲ್ಲಿ ಈಗ FSL ಟೀಮ್ನವರು, ಫಾರೆನ್ಸಿಕ್ ತಜ್ಞರು ತಮ್ಮ ಕಾರ್ಯವನ್ನ ಶುರು ಮಾಡ್ತಾರೆ. ಹಲವು ದಾಖಲೆಗಳು ಚಾಟ್ನಲ್ಲಿ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ 8 ಜನ ಕಳ್ಳರಿದಾರಲ್ಲ, ರಾಮನ ಸ್ವತ್ತನ್ನ ದೋಚಿದಂತಹ ಕಳ್ಳರಿದಾರಲ್ಲ, ಈ ಕಳ್ಳರನ್ನ ಈಗ ತೀವ್ರ ತಪಾಸಣೆಗೆ ಒಳಪಡಿಸಲಾಗಿರುವಂಥದ್ದು. ಲವಕುಶ್ ಮಿಶ್ರಾ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ಹಲವು ಪ್ರಮುಖ ದಾಖಲೆಗಳನ್ನು ಸಹ ಈ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿದೆ. ಕಪಾಟಿನಲ್ಲಿ ಅಡಗಿಸಿ ಇಟ್ಟಿದ್ದಂತಹ ನಗದನ್ನ ಮುಟ್ಟುಗೋಲು ಹಾಕೊಂಡಿರುವಂಥದ್ದು. ರಾಮ ಮಂದಿರದಲ್ಲಿ ಕ್ಯಾಶ್ ಎಣಿಸ್ತಾ ಇದ್ದ ಈ ಲವಕುಶ ನೋಡಿ, ಎಷ್ಟು ಆಶ್ಚರ್ಯ ಅನ್ಸುತ್ತೆ ಅಂದ್ರೆ ವೀಕ್ಷಕರೇ, 15,000 20,000 ಸಂಬಳಕ್ಕೆ ಇದ್ದಂಥವ್ರು ಇವರೆಲ್ಲ. ಒಬ್ಬರು ನೋಡಿದ್ರೆ 20 ಲಕ್ಷ ಮನೇಲಿ ಸಿಗುತ್ತೆ, 20 ಲಕ್ಷ ಒಬ್ಬರು ಮನೇಲಿ ಸಿಗುತ್ತೆ. ಇನ್ನೊಬ್ಬ ನೋಡಿದ್ರೆ ಕೋಟ್ಯಾನುಗಟ್ಟಲೆ ಲೆಕ್ಕದಲ್ಲಿ 1.5 ಕೋಟಿ ಲೆಕ್ಕದಲ್ಲಿ ಫ್ಲಾಟನ್ನು ಖರೀದಿ ಮಾಡ್ತಾರೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಸಹಜವಾಗಿ ಒಂದಷ್ಟು ಅನುಮಾನಗಳು ದಟ್ಟುವಾಗ್ತಾ ಇದೆ.